ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಾಡ್ತಾ ಹೇಳ್ತಾ ಹೋಗ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ. ಎಂತ ಗೊತ್ತಾ, ಒಬ್ಬರು ಕೇಳಿದರು, ನಿಮ್ಮ ಅಪ್ಪ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡಿ, ಯಾಕೆ ಮಾಡಲ್ಲ ನೀವು ಅಂತೇಳಿ. ಸೊ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ರೀಸನ್ನು ನಾನು ಹೇಳೋದಕ್ಕಿಂತ ನಮ್ಮ ಅಮ್ಮನೇ ಹೇಳ್ತಾರೆ. ಬಟ್ ಅವರಿಗೆ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ತಿದ್ದಾರೆ. ಸೊ ನಾನು ಆವಾಗಲೇ ಹೇಳ್ತೀನಿ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನನ್ನ ವೀಡಿಯೋಗೆ ಬನ್ನಿ ಅಂತ ಹೇಳಿ. ಸೊ ಅವ್ರು ಕೇಳಿದ್ದಕ್ಕೇ ಇದು ಆನ್ಸರು. ಸೊ ನಮ್ಮಮ್ಮ ಇಲ್ಲೇ ಇದ್ದಾರೆ, ನೋಡಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನಿನ್ನ ಮುಖ ತೋರಿಸಂಗಿಲ್ಲ ಅಲ್ಲನೇ? ಹಾಂ, ನಿಜ ಹೇಳು, ಯಾಕೆ? ಎಂಥದ್ದು ಬೇಡ, ಎಂಥದ್ದು ಬೇಡ, ಹೋಗೆ. ಏನಕ್ಕಮ್ಮ ಅವ್ರು ನನ್ನ ಕೇಳ್ತಿದ್ದಾರೆ ಎಲ್ಲರೂ, ಯಾಕೆ ನಿಮ್ಮಮ್ಮ ಕೇಳ್ತಾರೆ? ನನ್ನ ಕೇಳ್ತಾರ ಅವರೇ ಕೇಳ್ತಿರೋದು, ನಾನೇನು ಕೇಳ್ತಿಲ್ಲ. ಎಲ್ಲ ಕೇಳ್ತಿದ್ದಾರೆ, ನಿಮ್ಮ ಅಪ್ಪ ಅಮ್ಮನ ಜೊತೆ ವಿಡಿಯೋ ಮಾಡಿ ಅಂತೇಳಿ. ನೀನು ಹೇಳು, ನಿನ್ನ ಮುಖ ತೋರಿಸ್ಬೇಕಾ ಬೇಡವಾ? ಬೇಡಪ್ಪ, ನಂದು ಎಂತ ಬೇಡ. ಹಾಂ, ಏನು ಬೇಡ. ಬೇಡವಾ? ಗಿಡ ನೋಡ್ತಾ ಇದ್ನಿ, ಹೋಗೆ. ಗಿಡ ನಡ್ತಾ ಇದೆಯಾ? ಹಾಗೆ. ಸೊ ನಿನಗೆ ಇಲ್ಲಿ ವಿಡಿಯೋಗೆ ಕಾಣಿಸ್ಕೊಳ್ಳೋದು ನಿಂಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತಲ್ಲ, ಆಗಲ್ಲ ಒಂಥರ ಅನಿಸ್ತದೆ. ಆಗಲ್ಲ ಒಂಥರ ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳು. ಯಾವ ಥರ ಅಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡ್ತಿದ್ದೀನಿ, ಯಾವ ಥರ ಅಂತ ಹೇಳು. ಯಾವ ಥರ ನಿಂಗೆ? ಯಾವ ದಾಸವಾಳ ಹೂವಾಗಿತ್ತು ವಿಡಿಯೋ ಮಾಡಿ. ದಾಸವಾಳ ನೋಡಿ ಗೈಸ್, ನಾನು ಅಮ್ಮನ ಜೊತೆ ವಿಡಿಯೋ ಮಾಡ್ಬೇಕಂತ ಕೇಳಿದ್ರೆ ನನ್ನ ವಿಡಿಯೋ ಮಾಡಬೇಡ, ದಾಸವಾಳ ಹೂ ಬಿಟ್ಟೈತೆ, ದಾಸವಾಳ ಹೂವಿನ ವಿಡಿಯೋ ಮಾಡ್ಕ, ಚಂದ ಐತೆ ದಾಸವಾಳ ಅಂತ ಹೇಳ್ತಿದ್ದಾರೆ. ಸೊ ನಾನು ದಾಸವಾಳದ ಹೂವಿನ ಹಾಂ, ದಾಸವಾಳ ಹೂವು, ದಾಸವಾಳ ಹೂವು, ದಾಸವಾಳ ಹೂವು, ದಾಸವಾಳ ಹೂವು, ದಾಸವಾಳ ಹೂವು, ದಾಸವಾಳ ಹೂವು. ಇದೇ ನಮ್ಮ ಹೊಸ್ದಾಗಿ ಹೇಳ್ಕೊಡ್ತಿದ್ಯಾ ನೀನು? ದಾಸವಾಳ ಹೂ ಕೇಳಿದ್ದೀನಿ, ದಾಸವಾಳ ಹೂ ಕೇಳಲ್ಲ ನಾನು. ಕರೆಕ್ಟಾಗಿ ಹೇಳು, ಏನು ಅಂತ ಹೇಳಿ. ದಾಸವಾಳ ಹೂ ಅಂತನಾ? ಆ್ಯಕ್ಚುಲಿ ಎಲ್ಲ ವಿಡಿಯೋ ಆಗ್ತಾ ಇದೆ ಈಗ, ನೀನು ಏನೇ ಬೈದರೂ ಕೂಡ ಇಲ್ಲಿ ಕೇಳಿಸುತ್ತೆ. ನಾನು ಇದನ್ನೇ ಅಪ್ಲೋಡ್ ಮಾಡ್ತೀನಿ. ಕೇಳಿ ಕೇಳಿ, ಭಯ ಇಲ್ಲ ಅಲ್ಲ ನಿನಗೆ? ನೀನು ದುಡ್ಡು ತಗೊಂಡಿದೆ ಅಂತ ಅಲ್ಲ ಅಮ್ಮ, ನಿನ್ನ ಮುಖ ತೋರಿಸ್ತೀನಿ ಈಗ. ಹಾಂ, ನೋಡಿ ಅಮ್ಮ, ಒಂದ್ಸಲ ವೀಡಿಯೋಗೆ ಬರ್ರಿ. ಎಲ್ಲರೂ ಅವ್ರು ಕೇಳಿದ್ದಾರೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿ. ಸೊ ಅವರೆಲ್ಲ ಒತ್ತಾಯದ ಮೇರೆಗೆ ನಿನಗೆ ಕೇಳ್ತಾ ಇರೋದು. ಬೇಡ ಅಂತೀಯಾ? ಅಲ್ಲ, ರೀಸನ್ ಹೇಳು ನಿಂಗೆ. ಕೆಲಸ ಐತಿಲ್ಲ ನಿಮ್ಗೇನೆ? ಅಮ್ಮ ನೀನು ನಂಗೆ ಬೈತಿದ್ಯಾ ಅಮ್ಮ? ಇದೆಲ್ಲರೂ ಇಡೀ ಕರ್ನಾಟಕದ ಎಲ್ಲರೂ ನೋಡ್ತಾರೆ ಈ ವಿಡಿಯೋನ. ನೋಡಿ, ಅವಾಗ ನೀನು ನನಗೆ ಬೈತಿದ್ಯಾ ಅಂತ ಹೇಳಿದ್ರೆ ಬೈತೀಯಮ್ಮ ನನಗೆ? ಗೈಸ್, ನಮ್ಮಮ್ಮ ಒಂದು ದಾಸವಾಳ ಹೂವನ್ನ ನೆಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದದ್ದು ತೋರಿಸ್ತೀನಿ. ಪಾಪ ಅವ್ರಿಗೆ ಬೇಜಾರು ಮಾಡಿದೆ. ಗೈಸ್, ಇದೆ ರೀಸೆಂಟಾಗಿ ಹೂ ಬಿಟ್ಟಿದೆ. ಸೊ ಇದೇ ಹೂ ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದು ಏನಮ್ಮ ಇದು? ಯಾವ ಥರ ದಾಸವಾಳ ಇದು? ಅರಿಶಿನ ಅಲ್ಲಮ್ಮ, ಅದು ಅರಿಶಿನ. ಇದೇನಿದು? ಹೌದಾ? ಹಳ್ಳಿ ಭಾಷೆಯಲ್ಲಿ ಏನು ಬೇಕಾದ್ರೆ ಹೇಳ್ತೀಯಮ್ಮ ನೀನು. ಚೆನ್ನಾಗಿದೆ ಅಮ್ಮ. ನೀನೇ ನಟ್ಟಿರೋದಾ, ನಾನು ನಟ್ಟಿರೋದಮ್ಮ? ಅಮ್ಮ ಕರೆಕ್ಟಾಗಿ ಹೇಳು. ನಾನು ಅಮ್ಮ ಹಿಂಗೆ ಯಾಕೆ ಅಂತಿದ್ಯಾ ನೀನು? ಹಾಂ, ಎಲ್ಲ ವಿಡಿಯೋ ಆಗ್ತಿದೆ, ಎಲ್ಲ ನೋಡ್ತಾರೆ. ಕುಗುರ್ತಾಯಿ ಅಲ್ಲ, ನಿನ್ ಹಿಂಗೆ ಹೇಳ್ತೀಯಲ್ಲಮ್ಮ. ನಾನು ಏನು ಮಾಡಲ್ಲ ಅಂತ ಅನ್ಕೊಂತಾರೆ. ಆ್ಯಕ್ಚುಲಿ ನಾನು ಕೆಲಸ ಮಾಡ್ತೀನಿ, ಮಾಡಲ್ಲ. ಕರೆಕ್ಟಾಗಿ ಹೇಳು. ಅದೇ ಅಲ್ಲಿ ಮಾಡದ್ದು ನೋಡಲ್ಲಿ ಗಿಡ ಏನು ಇನ್ನು ಹೂವೇ ಆಗಿಲ್ಲ. ಹಲೋ ಅಮ್ಮ, ನನ್ನ ಕುಗುರ್ತೈತೆ ಗಾಯ್ಸ್. ನಾನೊಂದು ಗಿಡ ನೆಟ್ಟಿದ್ದೀನಿ, ಅದು ಕುಗುರ್ತೈತಂತೆ. ಇದು ಆ್ಯಕ್ಚುಲಿ ಅದಕ್ಕೆ ಏನು ಗೊತ್ತಾ, ನಾನು ನಟ್ಟು ಹೋಗಿರ್ತೀನಿ, ನೀನು ಅದ್ರದ್ದು ಕೃಷಿ ಮಾಡಬೇಕು. ಕೃಷಿ ಮಾಡ್ತೀನಿ. ಕೃಷಿ ನೀ ಮಾಡ್ಬೇಕು, ನಾನು ಬೆಂಗಳೂರಿಂದ ಬಂದು ಮಾಡೋಕ್ಕತ್ತಮ್ಮ. ಬಂದಾಗೆಲ್ಲ ಮಾಡ್ಬೇಕು. ಗೊಬ್ಬರ ಹಾಕೋದು. ಹಾಂ, ಮೊಬೈಲ್ ಇಟ್ಕೊಳಕ್ಕೆ ಇದು ಸಿಲಿಕಾನ್ ಸಿಟಿ ಒಳ್ಳೆ ನೆಟ್ವರ್ಕ್ ಸಿಗ್ತತ್ ನೋಡು, ಇಟ್ಕೊಂಡು ಕುತ್ಕೊಳಕ್ಕೆ. ಇಲ್ಲಿ ನೆಟ್ವರ್ಕೇ ಸಿಗಲ್ಲ, ಇನ್ನು ಮೊಬೈಲ್ ಹೆಂಗೆ ಇಟ್ಕೊಂಡು ಕುತ್ಕೊಂಡ್ಲಿ? ನಿನ್ನ ಸಿಮ್ ಹಾಕ್ಕೊಂಡಿನಮ್ಮ, ನಿನ್ನ ಸಿಮ್ಮಲ್ಲಿ ಸರಿಯಾಗಿ ನೆಟ್ವರ್ಕು ಸಿಗಲ್ಲ. ಅದು ಯಾವ ಸಿಮ್ ಏನಪ್ಪ, ಸರಿ ನೆಟ್ವರ್ಕೇ ಬರಲ್ಲ. ಹಾಂ, ನೀನೀಗ ಮುಖ ತೋರಿಸಲ್ಲ, ಒಂಚೂರು ತೋರ್ಸಮ್ಮ. ನೀನೇನು ಐಶ್ವರ್ಯ ರೈ ಅಂತ ಮಾಡ್ಕೊಂಡ್ಬಿಟ್ಟಿದ್ದ ಏನು ನಿನ್ನನ್ನು?
ಏನಮ್ಮ ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲ ಅಮ್ಮ, ನಾಳೆ ನೀನು ಇವಾಗ ಗಾಯ್ಸ್ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮಮ್ಮ ಒಂದು ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಯಾವ ಕಂಪ್ನಿ ಅಂತ ಹೇಳಿದ್ರೆ, ಅಮ್ಮ ನೀನು ಯಾವುದೋ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆಯಲ್ಲ? LIC ಪಾಲಿಸಿ ಎಲ್ಲ ಮಾಡ್ತೀವಿ, ಹೋಗಿ ನೀವು ಸಾಯಿಲ್ಲದು. ಹಲೋ, ನೀನು ಒಂದು ಬಟ್ಟೆಯ ಬ್ರ್ಯಾಂಡ್ ಅಂಬಾಸಿಡರ್, ಒಂದು ಬಟ್ಟೆ ಇದೆಯಲ್ಲ ಅದು ನಿನ್ನ ಫೇಮಸ್ಸು, ನೀನು ಡೈಲಿ ಹಾಕೋದು ಅದೇ ಅಲ್ಲ? ಯಾವ ಬಟ್ಟೆ ಬ್ರ್ಯಾಂಡ್ ಅಂಬಾಸಿಡರ್ ನೀನು? ಯಾವ ಬಟ್ಟೆನೂ ಇಲ್ಲ ಅಮ್ಮ ನಾನು ಗೈಸ್ ಏನು ಗೊತ್ತಾ, ನಾನು ಹುಟ್ಟಿದಲ್ಲಿಂದ ಇಲ್ಲಿವರೆಗೂ ನಮ್ಮ ಅಮ್ಮನ ನಾನು ನೋಡಿರೋದಂದ್ರೆ ನೈಟಿಲೆ ಜಾಸ್ತಿ. ಸೀರೆ ಅಂತ ಹೇಳಿದ್ರೆ ಇಲ್ಲಿಂದ ಏನೋ ಬಸ್ಸಿಗೆ ಹೋಗ್ತಾರೆ, ಬೇರೆ ಔಟ್ಸೈಡ್ ಹೋಗ್ತಾರೆ ಅಂತ ಹೇಳಿದ್ರೆ ಮಾತ್ರ ಅವರು ಇದು ಸೀರೆ ಉಟ್ಕೊಳ್ಳೋದು. ಅದು ಬಿಟ್ಟು ಬೇರೆ ಮನೇಲಿ ಇರ್ತಾರೆ ಅಂತ ಹೇಳಿದ್ರೆ ನೈಟಿನೇ, ಆಲ್ಮೋಸ್ಟ್ ನೈಟಿನೇ ಹಾಕೋದು. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮನ ಯಾವಾಗಲೂ ನಾನು ಹೇಳ್ತೀನಿ, ಅಮ್ಮ ನೀನು ನೈಟಿ ಇದೆಯಲ್ಲ ಅದಕ್ಕೆ ನೀನು ಬ್ರ್ಯಾಂಡ್ ಅಂಬಾಸಿಡರ್ ಅಂತೇಳಿ. ಬ್ರ್ಯಾಂಡ್ ಅಂಬಾಸಿಡರ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಮ್ಮನ್ನೇ ಮಾಡ್ಬೋದು. ಸೊ ಹಾಗೆ ನಮ್ಮ ಅಪ್ಪನ ತೋರಿಸೋಣ ಅಂತ ಅಂದ್ಕೊಂಡು, ನಮ್ಮ ಅಪ್ಪ ಅಂತೂ ಮೊದಲೇ ಬರಲ್ಲ ಅಂತಾರೆ. ಸೊ ನಮ್ಮ ಅಮ್ಮನ ತೋರಿಸೋಣ ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡಲ್ಲಿ ಯಾಕೆ ಅವ್ರ ವಾಯ್ಸ್ ಕೇಳಿಸ್ತಿದೆ ಅಂತ ಹೇಳಿದ್ರೆ, ಮುಖ ತೋರಿಸಿ ಅಂತ ಹೇಳಿದ್ರೆ ನಮ್ಮಮ್ಮ ತೋರಿಸಲ್ಲ, ರೆಡಿನೇ ಇಲ್ಲ. ತೋರಿಸ್ಬಿಟ್ರೆ ಅಮ್ಮ ತೋರಿಸಲೇ ನೀವು ಹೋಗ್ತೀಯಲ್ಲ, ಕೆಲಸ ಇಲ್ಲ. ಕೆಲಸನೇ ನಂದು. ಇಲ್ಲಿ ಗೊಬ್ಬರ ನಮ್ಮಮ್ಮ ಈಗ ಗಿಡಕ್ಕೆ ಗೊಬ್ಬರ ಹಾಕ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಗಿಡಕ್ಕೆ ಗೊಬ್ಬರ ಹಾಕಿದ್ರೆ ಗಿಡ ಕೊಳೆಯಲ್ಲ, ಮಳೆ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಗಿಡಕ್ಕೆ ಪೋಷಣೆ ಮಾಡ್ತಿದ್ದಾರೆ. ಅದು ಯಾವ ಥರ ಗೊಬ್ಬರ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ.